ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಅಂದರೆ ಇಂಡಿಯಾದಲ್ಲಿ ಮನೆಯಲ್ಲಿ ಒಬ್ಬರಾದರೂ ಟೀಯ ಫೇವ್ರೇಟ್ ಇರೋವಂತಹವರು ತುಂಬಾ ಜನ ಇರ್ತಾರೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಸುಮಾರು ಸಲ ಟೀಯನ್ನು ತಯಾರಿಸಿರ್ತೀರ, ಆದರೆ ಆಚೆ ಕೂಡ ಕುಡ್ದಿರ್ತೀರ. ಅದೇ ಟೇಸ್ಟಲ್ಲಿ ಮನೆಯಲ್ಲಿ ನೀವು ಟೀ ತಯಾರಿಸುವಾಗ ಖಂಡಿತ ಬರೋದೇ ಇಲ್ಲ. ಯಾಕೆ ಅಂತ ಅಂದರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನೀವು ಟೀ ತಯಾರಿಸುವಾಗ ಈ 4 ವಿಷಯಗಳ ಬಗ್ಗೆ ಗಮನ ಇದ್ದರೆ ನೀವು ತಯಾರಿಸುವ ಟೀ ಮತ್ತಷ್ಟು ಹೆಚ್ಚು ರುಚಿಯಾಗುತ್ತೆ ಅಂತ ಹೇಳ್ಬೋದು. ಆ ಒಂದು ಟೀ ಮಾಡುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 4 ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಪಾತ್ರೆಯನ್ನು ತಗೊಂಡಿದ್ದೀನಿ ಟೀ ಮಾಡೋದಕ್ಕೆ. ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಾನಿಲ್ಲಿ 4 ಕಪ್ ಆಗೋಷ್ಟು ಟೀಯನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಟೀ ರೆಸಿಪಿ. ಮತ್ತು ಇದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಖಂಡಿತ ಆಚೆ ಮಾಡುವಾಗ ಈ ಕೆಲವೊಂದು ಹೋಟೆಲಲ್ಲಿ ನಾವು ಆಚೆ ಹೋದಾಗ ಟೀಯನ್ನು ಕುಡಿದಿರ್ತೀವಿ, ಅದೇ ಟೇಸ್ಟು ಮನೆಯಲ್ಲೇ ಬರುತ್ತೆ. ಓಕೆ, ಈಗ ನೀರನ್ನು ಸ್ವಲ್ಪ ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಕುದಿ ಬರ್ತಾ ಇರಬೇಕು. ಆಗ ನಾವು ಶುಂಠಿಯನ್ನು ತುರಿದು ನಾವು ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಅದಕ್ಕೆ ಈ ಒಂದು ಪಾತ್ರೆಗೆ ಬರೀ ನೀರನ್ನು ಮಾತ್ರ ಹಾಕಿರೋದು. ಈಗ ಶುಂಠಿಯನ್ನು ತುರಿದಿರುವಂತಹ ಶುಂಠಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಶುಂಠಿ ಹಾಕಿದ ತಕ್ಷಣ ಅದರಲ್ಲಿರೋವಂತಹ ಒಂದು ಫ್ಲೇವರ್ ಮತ್ತು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಯಾವಾಗಲೂ ಕೂಡ ನಾವು ನೀರನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಬೇಕು, ಸ್ವಲ್ಪ ಕುದಿ ಬರ್ತಾ ಇರಬೇಕು ನೀರು. ಆಗ ನಾವು ಈ ಒಂದು ಶುಂಠಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ನೀರು ತಣ್ಣಗಿದ್ದಾಗಲೇ ನಾವು ಎಲ್ಲದನ್ನು ಒಂದೇ ಸಲ ಹಾಕಿ ಕುದಿಯೋಕ್ಕಿಟ್ರೆ ಖಂಡಿತ ಟೀ ಚೆನ್ನಾಗಿ ಬರೋದಿಲ್ಲ. ದಯವಿಟ್ಟು ನೀವು ಟೀಯನ್ನು ಎಷ್ಟೇ ಬಾರಿ ತಯಾರಿಸಿ ಡಿಫ್ರೆಂಟಾಗಿ ಟೀ ಬರುತ್ತೆ, ಯಾಕೆಂದರೆ ಒಂದೇ ರೀತಿಯಲ್ಲಿ ಬರೋದಿಲ್ಲ. ಆದರೆ ಇದೇ ರೀತಿ ನೀವು ಇವತ್ತು ನಾನು ತೋರಿಸ್ತಿರೋಂಥ ವಿಡಿಯೋದಲ್ಲಿ ಟೀಯನ್ನು ನೀವು ಮಾಡ್ತಿರೋ ಮತ್ತು ನೀವು ಅದೇ ರೀತಿ ಮಾಡ್ಕೊಂಡು ಹೋದರೆ ಖಂಡಿತ ಯಾವಾಗಲೂ ಕೂಡ ಒಂದೇ ಥರ ಟೀ ಬರುತ್ತೆ. ಈಗ ಮತ್ತೆ ಲವಂಗನ ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಕೂಡ ಸ್ಟವ್ನ ಹೈ ಫ್ಲೇಮ್ ಮಾಡಿ ನಾನು ಲವಂಗನ ಮತ್ತು ಶುಂಠಿಯನ್ನು ಹಾಕ್ಕೊಂಡಿರೋದು. ಹಾಗೆ ನೀವು ಕೂಡ ಹಾಕ್ಕೊಳ್ಬೇಕು. ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಗಟ್ಟಿಯಾಗಿ ಬರುತ್ತೆ ಈ ಒಂದು ಟೀ. ನಂತರ ನೋಡಿ, ಈಗ ಕಮ್ಮಿ ಮಾಡಿದ್ದೀನಿ. ಈಗ ಒಂದು 2 ಸೆಕೆಂಡ್ ನಾನು ಅದನ್ನು ಕುದಿಯೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ನಂತರ ಇವಾಗ ಏಲಕ್ಕಿಯನ್ನು ಹೈ ಫ್ಲೇಮ್ ಮಾಡಿ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಏಲಕ್ಕಿ ಹಾಕಿದ ನಂತರ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಇದಕ್ಕೆ ನಾವು ಬೇರೆ ಯಾವುದೇ ಒಂದು ಟೀ ಪೌಡರ್ ಆಗಲಿ ಅಥವಾ ಕಲರ್ ಆಗಲಿ ಯಾವುದನ್ನು ಕೂಡ ಹಾಕಿಲ್ಲ. ನಾವು ಏಲಕ್ಕಿ ಮತ್ತು ಲವಂಗ ಹಾಗೆ ಶುಂಠಿ ಇಷ್ಟನ್ನು ಮಾತ್ರ ಹಾಕಿರೋದು. ನೋಡ್ಬೋದು ಆಗಲೇ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಬಂದಿದ್ರೆ ಸಾಕು. ನಂತರ ಈಗ ಇದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಟೀಯನ್ನು ಶೀತ ಆದಾಗ ಅಥವಾ ಕೆಮ್ಮು ಆದಾಗಲೆಲ್ಲ ಕೂಡ ನೀವು ಈ ಒಂದು ಶುಂಠಿ ಟೀಯನ್ನು ಮಾಡಿಕೊಂಡು ಕುಡೀರಿ. ಖಂಡಿತ ಈ ಒಂದು ಮಸಾಲ ಟೀ ತುಂಬಾ ಕೆಲವೊಬ್ಬರಿಗೆ ತುಂಬಾ ಫೇವರ್ ಇರುತ್ತೆ. ಖಂಡಿತವಾಗ್ಲೂ ಅದರಲ್ಲಿ ತಯಾರಿಸುವಂಥ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ವಿಧಾನದಲ್ಲಿ ನೀವು ಟೀಯನ್ನು ತಯಾರಿಸಿ ಕುಡಿದು ನೋಡಿ. ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಟೀ ಪೌಡರ್ನ ಹೈ ಫ್ಲೇಮ್ ಮಾಡಿ, ಸ್ಟವ್ನ ಹೈ ಫ್ಲೇಮ್ ಮಾಡಿ ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದು ಮನೆಯಲ್ಲಿ ಟೀ ಪೌಡರ್ನ ಉಪಯೋಗಿಸ್ತೀರೋ ಅದೇ ಟೀ ಪೌಡರ್ನ ಉಪಯೋಗಿಸಿ ನೀವು ಖಂಡಿತವಾಗ್ಲೂ ಟೀಯನ್ನು ಮಾಡ್ಬೋದು. ಇದೇ ಬ್ರ್ಯಾಂಡಿಂದು ಅಥವಾ ಅದೇ ಬ್ರ್ಯಾಂಡ್ ಬೇಕು ಅಂತ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಓಕೆ, ಮನೆಯಲ್ಲಿ ಯಾವುದೋ ಟೀ ಪೌಡರ್ನ ಉಪಯೋಗಿಸ್ತೀರಾ ಅದೇ ಪೌಡರ್ನ ಉಪಯೋಗಿಸಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಹೈ ಫ್ಲೇಮ್ ಮಾಡಿ, ಸ್ಟವ್ನ ಹೈ ಫ್ಲೇಮ್ ಮಾಡಿಬಿಟ್ಟು ನಾವು ಟೀ ಪೌಡರ್ನ ಹಾಕ್ಕೊಳ್ಬೇಕು. ಈ ರೀತಿ ನಾವು ಹಾಕಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ. ಇದು ನಾವು ಇದಕ್ಕೆ ಫಸ್ಟ್ ಈಗ 1 ನಿಮಿಷದವರೆಗೂ ಕುದಿಸಿ ನಂತರ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕು. ಜಾಸ್ತಿ ಹೊತ್ತು ಟೀ ಪೌಡರ್ನ ಹಾಕಿ ನಾವು ಬೇಯಿಸ್ಕೋಬಾರ್ದು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಟೀ ಮಾಡೋದಕ್ಕೆ, ಬೇಗನೆ ಆಗುತ್ತೆ. ಕೆಲವೊಬ್ಬರೆಲ್ಲ ತುಂಬ ಹೊತ್ತು ಟೀಯನ್ನು ಬೇಯಿಸಬೇಕು ತುಂಬ ಚೆನ್ನಾಗಿ ಬರುತ್ತೆ ಅಂತಾರೆ. ಖಂಡಿತ ಅದು ತಪ್ಪು. ನಾವು ಟೀಯನ್ನು ಮಾಡಬೇಕಾದ್ರೆ ಕೆಲವೇ ನಿಮಿಷಗಳಲ್ಲಿ ನಾವು ಟೀಯನ್ನು ತಯಾರಿಸ್ಕೋಬೋದು. ಓಕೆ,
ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಸ್ಟವ್ನ ಈಗ ನಾನು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ನಂತರ ಇವಾಗ 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು, ಅಥವಾ ಸಕ್ಕರೆ ಇನ್ನು ಕಮ್ಮಿ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಇನ್ನು ಕಮ್ಮಿ ಉಪಯೋಗಿಸಿ. ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆ ಅಥವಾ ಬೆಲ್ಲವನ್ನು ಉಪಯೋಗಿಸಿ. ನಾವು ಹಾಲು ಹಾಕಿದ ನಂತರ ಸಕ್ಕರೆಯನ್ನು ಹಾಕ್ಕೊಳ್ಬಾರ್ದು, ಯಾಕೆಂದರೆ ಟೀ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಟೀ ಸೊಪ್ಪು ಹಾಕಿದ ನಂತರನೇ ನಾವು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ 1 ನಿಮಿಷದವರೆಗೂ 1 ಸೆಕೆಂಡ್ವರೆಗೂ ಕುದಿಸ್ಕೋಬೇಕಾಗುತ್ತೆ. ಹಾಲು ಹಾಕಿ ನಾವು ಟೀ ಸೊಪ್ಪನ್ನು ಬೇಯಿಸಿ ಮತ್ತೆ ಹಾಲು ಹಾಕಿ ನಂತರ ಸಕ್ಕರೆಯನ್ನು ಉಪಯೋಗಿಸಿದ್ರೆ ಟೀ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದು ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಫಸ್ಟೇ ಈಗ ಸಕ್ಕರೆ ಮತ್ತು ಟೀ ಪೌಡರ್ನ ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಓಕೆ, 1 ಸೆಕೆಂಡ್ ಕುದಿಸ್ಕೊಂಡ ನಂತರ ಈಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟಲ್ಲಿ. ನಾನು ಅಲ್ಲಿ 1 ಕಪ್ ಅಂತ ಹಾಕಿದ್ದೀನಿ, ಸಾರಿ. ಸೊ 2 ಕಪ್ ಮಿಲ್ಕನ್ನು ಉಪಯೋಗಿಸಿದ್ದೀನಿ. ಇಲ್ಲಿ 2 ಕಪ್ ಹಾಲನ್ನು ಹಾಕಿದ ನಂತರ ಇವಾಗ ನಾವು ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡೋಣ. ತುಂಬಾ ಟೇಸ್ಟಿಯಾಗಿರುವಂತಹ ರೆಸ್ಟೋರೆಂಟಲ್ಲಿ, ಹೋಟೆಲಲ್ಲಿ, ಡಾಬಾದಲ್ಲಿ ಸಿಗುವಂತಹ ರುಚಿಯಾದ ಟೀಯನ್ನು ತುಂಬಾ ಈಸಿಯಾಗಿ ಮನೆಯಲ್ಲಿ ತಯಾರಿಸ್ಕೋಬೋದು. ನೀವು ಯಾವಾಗಲೂ ಕೂಡ ತಯಾರಿಸುವಂತಹ ರೀತಿಯಲ್ಲಿ ಖಂಡಿತ ಅದನ್ನು ತಯಾರಿಸುವಾಗ 4 ಟಿಪ್ಸ್ಗಳನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಟೀ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ. ಓಕೆ, ಈಗ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾವು ಉಪಯೋಗಿಸಿಲ್ಲ. ಸೊ 1 ಸೆಕೆಂಡ್ವರೆಗೂ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ನಾನು ಈಗ ಸ್ಟವ್ನ ಒಂದ್ಸಲ ಹೈ ಮಾಡ್ತೀನಿ ಮತ್ತು ಲೋ ಮಾಡ್ತೀನಿ, ಹೈ ಮಾಡ್ತೀನಿ, ನೋಡ್ಬೋದು. ಹೈ ಮಾಡಿ ಮತ್ತು ಲೋ ಮಾಡ್ತೀನಿ. ಚೆನ್ನಾಗಿ ಕುದಿ ಬರಬೇಕು ಅದು. ನೋಡಿ ಈ ರೀತಿ ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಘಮ ಘಮ ಅಂತ ಇರಬೇಕು ಮನೇಲೆಲ್ಲ ನಾವು ಟೀ ಮಾಡ್ತಾ ಇದ್ರೆ, ಅಷ್ಟು ಸಾಕಾಗುತ್ತೆ. ನೋಡಿ ಈಗ 1 ಸೆಕೆಂಡ್ ಆಗಿದೆ ಅಷ್ಟೇ ನಾನು ಹಾಲು ಹಾಕಿ. ಇವಾಗ ಕರೆಕ್ಟಾಗಿ ಆಗಿದೆ. ಆಗಿರೋ ಅಂತಹ ಒಂದು ಟೀಯನ್ನು ಇವಾಗ ನಾವು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಟೀ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಟೀ ತಯಾರಿಸುವಾಗ ಈ 4 ವಿಷಯಗಳ ಬಗ್ಗೆ ಗಮನ ಇದ್ದರೆ ಸಾಕು, ನೀವು ತಯಾರಿಸುವಂತಹ ಟೀಯ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಪರ್ಫೆಕ್ಟ್ ಟೀ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ವಿಧಾನ. ನೋಡಿ ಇವಾಗ ನಾವು ಟೀಯನ್ನು ಒಂದು ಲೋಟಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೂಡ ನಾವು ಟೀಯನ್ನು ಹಾಕಬೇಕಾದ್ರೂ ಕೂಡ ನಾವು ಫಾಲೋ ಮಾಡಬೇಕಾದ್ರೂ ಹೀಗೆ ಫಾಲೋ ಮಾಡಬೇಕು. ಯಾಕೆಂದರೆ ನಿಧಾನಕ್ಕೆ ನಾವು ಟೀಯನ್ನು ಹಾಕಿದ್ರೆ ಅದರ ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮೇಲಿಂದ ಹೀಗೆ ನಾವು ನೀರನ್ನು ಮೇಲಿಂದ ಹುಯ್ದಾಗ ಹೇಗೆ ಬಬಲ್ಸ್ ಬರುತ್ತೋ ಆ ರೀತಿ ನಾವು ಈಗ ಟೀಯನ್ನು ಒಂದು ಲೋಟಕ್ಕೆ ಈ ರೀತಿ 2 ಲೋಟಕ್ಕೆ ನಾವು ಹೀಗೆ ಹಾಕ್ಕೊಳ್ಬೇಕು. ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಗಟ್ಟಿಯಾಗಿರುವಂಥ ಪರ್ಫೆಕ್ಟ್ ಟೀ, ಮಸಾಲಾ ಟೀ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು ಫ್ರೆಂಡ್ಸ್, ಟೇಕ್ ಕೇರ್.